ನಮ್ಮ ರೈತರು ಕಬ್ಬಿಗೆ ಕೇಳ್ತಿರುವಂಥ ಬೆಲೆ ಏನಿದೆ ಇದನ್ನು ಸರ್ಕಾರದವರಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಯವರಾಗಿರ್ಬೋದು ಕಣ್ಣು ಮುಚ್ಕೊಂಡು ಕೊಡ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. 1 ಟನ್ ಕಬ್ಬಿನಿಂದ ಸುಮಾರು 120 kg ಸಕ್ಕರೆ ಉತ್ಪಾದನೆ ಆಗುತ್ತೆ. 1 kg ಸಕ್ಕರೆಯನ್ನು ಇವರು ಸುಮಾರು 40 ರಿಂದ 45 ರೂಪಾಯಿಗೆ ಮಾರ್ತಾರೆ. ಸೊ ಅಲ್ಲೇ ಇವರಿಗೆ ಸುಮಾರು 5,000 ರೂಪಾಯಿ ಲಾಭ ಸಿಗುತ್ತೆ. ಇನ್ನು ಕಬ್ಬಿನಿಂದ ಸಿಗುವಂಥ ರೆಸಿಡ್ಯೂ ಅಂದರೆ ಬ್ಯಾಗಾಸ್ ಏನಿದೆ ಅದರಿಂದ ಪೇಪರ್ನ ತಯಾರು ಮಾಡ್ತಾರೆ, ಎಲೆಕ್ಟ್ರಿಸಿಟಿನೂ ಕೂಡ ಉತ್ಪಾದನೆ ಮಾಡ್ತಾರೆ. ಅದಾದಮೇಲೆ ಪ್ರತಿ 1 ಟನ್ಗೆ ಸುಮಾರು 40 ರಿಂದ 50 ಲೀಟರ್ ಮೊಲಾಸಸ್ ಸಿಗುತ್ತೆ, 20 ರಿಂದ 30 ಲೀಟರ್ ಎಥನಾಲ್ ಸಿಗುತ್ತೆ. ಇವೆರಡನ್ನು ಮಾರಾಟ ಮಾಡಿ ಫ್ಯಾಕ್ಟರಿಯವರು ಸುಮಾರು 5 ರಿಂದ 6,000 ರೂಪಾಯಿ ಲಾಭ ಮಾಡ್ಕೊಂಡ್ರೆ ನಮ್ಮ ಸರ್ಕಾರದವರು ಇದರಿಂದ ಆಲ್ಕೋಹಾಲ್ನ ತಯಾರು ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಒಬ್ಬ ಬಿಸ್ನೆಸ್ ಮೆನ್ 1 ಲೀಟರ್ ನೀರಿಗೆ 20 ರೂಪಾಯಿ ಕೇಳಿದ್ರೆ ನಾವು ಕೊಟ್ಬಿಡ್ತೀವಿ. ಅದೇ ಅರ್ಧ ಆಲೂಗೆಡ್ಡೆ ಹಾಕಿ ಮಾಡಿರುವಂಥ ಒಂದು ಚಿಪ್ಸ್ಗೆ 20 ರೂಪಾಯಿ ಕೇಳಿದ್ರು ಕೂಡ ನಾವು ಕೊಟ್ಬಿಡ್ತೀವಿ. ಆದರೆ ನಮ್ಮ ರೈತರು ವರ್ಷ ಇಡೀ ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಒಂದೊಳ್ಳೆ ಬೆಲೆ ಕೊಡ್ರಪ್ಪ ಅಂದರೆ ಎಲ್ರಿಗೂ ಕೂಡ ಉರಿದ್ಬಿಡುತ್ತೆ. ಸೊ ನಮ್ಮ ರಾಜ್ಯದ ಎಲ್ಲ ರೈತರ ಪರವಾಗಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಕಬ್ಬಿಗೆ ನಮ್ಮ ರೈತರು ಕೇಳ್ತಿರುವಂಥ ಒಂದು ವೈಜ್ಞಾನಿಕ ಬೆಲೆನ ನಿಗದಿ ಮಾಡಿ ನಮ್ಮ ರೈತರನ್ನ ಕಾಪಾಡಿ. ಬಿಕಾಸ್ ರೈತರಿದ್ರೆ ನಾವು, ರೈತರಿದ್ರೆ ನೀವು. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು.